Hey guys, welcome back to the channel. So finally most awaited SummerSlam Premium Live event ಕಂಪ್ಲೀಟ್ ಆಗಿ ಮುಗ್ದಿದೆ ಅಂಡ್ ಈ ಒಂದು ವಿಡಿಯೋದಲ್ಲಿ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ನಿಜವಾಗ್ಲೂ ಗಾಯ್ಸ್ ನನ್ನ ಪ್ರಕಾರ ಅಂತೂ ಈ ಬಾರಿಯ SummerSlamಗೆ 5 ಸ್ಟಾರ್ ರೇಟಿಂಗ್ ನ ಮೊದಲೇ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಆ ರೀತಿ ಇತ್ತು ಈ ಬಾರಿಯ SummerSlam Premium Live event. ಸೊ ತಡ ಯಾಕೆ ಮಾಡೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಗೆ ಸ್ಯಾಮಿ ಝೈನ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇಬ್ರು ಕೂಡ ಎಂಟ್ರಿನ ಮಾಡ್ತಾರೆ. ಇನ್ನೇನು ಮ್ಯಾಚ್ ಪ್ರಾರಂಭ ಆಗಬೇಕು ಅಷ್ಟೊತ್ತಿಗೆ ನಮಗೆ ನಿಕ್ ಆಲ್ಡಿಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಿಕ್ ಆಲ್ಡಿಸ್ ಅವರು ಬಂದಾಗಲೇ ನಾನು ಅನ್ಕೊಂಡೆ ಓಕೆ ಇಲ್ಲಿ WWE ಅವರು ಏನೋ ಒಂದು ತೊಂದರೆನ ಮಾಡ್ತಾರೆ ಅಂತ. ಅಂಡ್ ಅದೇ ರೀತಿ ತೊಂದರೆನ ಮಾಡಿದ್ದಾರೆ ನಮ್ಮ ಸ್ಯಾಮಿ ಝೈನ್ ಹಾಗೆ ಫಿನ್ ಬೆಲರ್ ಅವರಿಗೆ. ನಮ್ಮ ನಿಕ್ ಆಲ್ಡಿಸ್ ಅವರು ಬಂದ ಕೂಡಲೇ ಹೇಳ್ತಾರೆ ಈಗ ನಾನು ಮತ್ತೊಮ್ಮೆ ಸ್ಮ್ಯಾಕ್ ಡೌನ್ ಜನರಲ್ ಮ್ಯಾನೇಜರ್ ಆಗಿ ಅಪಾಯಿಂಟ್ ಆಗಿರೋ ಕಾರಣ ಈ ಮ್ಯಾಚ್ ಅಲ್ಲಿ ನಾನು ಒಂದು ಬದಲಾವಣೆನ ಮಾಡ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ ಈ ಒಂದು ಮ್ಯಾಚ್ಗೆ ನಾನು ಇನ್ನೊಬ್ಬ ಕಾಂಪಿಟೇಟರ್ ನ ಆಡ್ ಮಾಡಿ ಈ ಒಂದು ಮ್ಯಾಚ್ ನ ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂತ. ಆ ಇನ್ನೊಬ್ಬ ಕಾಂಪಿಟೇಟರ್ ಬೇರೆ ಯಾರು ಅಲ್ಲ, ರಿಂಗ್ ಜನರಲ್ ಗಂತರ್ ಅಂತ ಗಂತರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ನಮಗೆ ಗಂತರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಾನಾಗ ಅನ್ಕೊಂಡೆ ಓಕೆ ಗಂತರ್ ಅವರು ಹಾಗೆ ನಿಕ್ ಆಲ್ಡಿಸ್ ಅವರ ನಡುವೆ ಮ್ಯಾಚ್ ಆಗಿ ಇಬ್ರು ನಡುವೆ ಬಾಂಡಿಂಗ್ ಬೆಳೆದಿತ್ತಲ್ಲ, ಅದಕ್ಕೋಸ್ಕರ ನಮ್ಮ ಗಂತರ್ ಅವ್ರನ್ನ ಇಂಡಕ್ಟ್ ಮಾಡ್ತಾ ಇದಾರೆ ನಿಕ್ ಆಲ್ಡಿಸ್ ಅವರು ಈ ಒಂದು ಮ್ಯಾಚ್ ಒಳಗಡೆ ಅಂತ. ಅಂಡ್ ಗಂತರ್ ಅವರು ಬಂದು ಜಾಯ್ನ್ ಆದ ಕೂಡಲೇ ನಮ್ಮ ಸ್ಯಾಮಿ ಝೈನ್ ಅವರಂತೂ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ. ಗಂತರ್ ಅವರು ಬರ್ತಾರೆ, ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗುತ್ತೆ, ಗಂತರ್ ಅವರು ವಿನ್ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಸಡನ್ ಆಗಿ ನಮ್ಮ ನಿಕ್ ಆಲ್ಡಿಸ್ ಅವರು ಇನ್ನ ಒಂದು ಟ್ವಿಸ್ಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ ಓಕೆ 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 ನಾನೆಲ್ಲ ಹೇಳ್ದೆ ಬರೀ ಒಬ್ರನ್ನ ಮಾತ್ರ ಆಡ್ ಮಾಡ್ತಿದ್ದೀನಿ ಅಂತ, ಇನ್ನೊಬ್ರನ್ನ ಆಡ್ ಮಾಡಿ ಈ ಒಂದು ಮ್ಯಾಚ್ ನ ಫ್ಯಾಟಲ್ 4-ವೇ ಮ್ಯಾಚ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನನಗೆ ಅನ್ನಿಸ್ತು ಓಕೆ ಇಲ್ಲಿ ನಮ್ಮ ಕೆವಿನ್ ಓವೆನ್ಸ್ ಅವರ ರಿಟರ್ನ್ ಆಗ್ತಾ ಇದೆ ಅಂತ. ಸಡನ್ ಆಗಿ ಕೆವಿನ್ ಓವೆನ್ಸ್ ಅವರ ಥೀಮ್ ಸಾಂಗು ಪ್ಲೇ ಆಗುತ್ತೆ. ನಿಜವಾಗ್ಲು ಕ್ರೌಡ್ ರಿಯಾಕ್ಷನ್ ನ ನೀವು ಯಾರಾದರೂ ಲೈವ್ ಆಗಿ ನೋಡಿದ್ರೆ ನಿಮಗೆ ಫೀಲ್ ಆಗುತ್ತೆ ಎಷ್ಟು ಎಮೋಷನಲ್ ರಿಯಾಕ್ಷನ್ ಅಂತ. ಸ್ವಲ್ಪ ಜನ ಅತ್ತೆ ಬಿಟ್ರು ಇವನ್ ನಾನು ಕೂಡ ಕಣ್ಣಲ್ಲಿ ಕಣ್ಣೀರಾಗ್ತಾ ಕೂತ್ಕೊಂಡಿದ್ದೆ. ಯಾಕಂದ್ರೆ ಗುರು ಸಾವನ್ನ ಗೆದ್ದು ಬಂದಿದ್ದಾರೆ ಅಂತ ನನಗೆ ಅನಿಸ್ತು ಗುರು ನಿಜವಾಗ್ಲೂ ಕೆವಿನ್ ಓವೆನ್ಸ್ ಅವರು. ಯಾಕಂದ್ರೆ ಅವ್ರಿಗೆ ಆಗಿದ್ದು ನೆಕ್ ಇಂಜುರಿ ಎಷ್ಟು ಸೀರಿಯಸ್ ಇಂಜುರಿ ಅಂತ WWE ಫ್ಯಾನ್ಸ್ಗಳಿಗೆಲ್ಲರಿಗೂ ಕೂಡ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ನೆಕ್ ಇಂಜುರಿ ಆದ್ರೆ ಕರಿಯರ್ ಎಂಡೇ ಆಗಿದೆ. ಬಟ್ ನಮ್ಮ ಕೆವಿನ್ ಓವೆನ್ಸ್ ಅವರು ಕೇವಲ 1 ವರ್ಷ 6 ತಿಂಗಳೇನೋ ಹೊರಗಡೆ ಇದ್ದು ಆಮೇಲೆ ಬಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ಅವರಿಗಂತೂ ಏನ್ ಹೇಳಿದ್ರು ಕೂಡ ಕಮ್ಮಿನೇ. ಕೆವಿನ್ ಓವೆನ್ಸ್ ಅವರು ಬರ್ತಾರೆ. ಅಂಡ್ ಕೆವಿನ್ ಓವೆನ್ಸ್ ಅವ್ರನ್ನ ನೋಡಿ ಸ್ಯಾಮಿ ಝೈನ್ ಅವರ ರಿಯಾಕ್ಷನ್ ಅಲ್ಟಿಮೇಟ್ ಆಗಿತ್ತು. ಅವರು ಬಾಯ್ ಓಪನ್ ಮಾಡಿದವರು ಕ್ಲೋಸೇ ಮಾಡಿಲ್ಲ, ನೋಡ್ತಾನೆ ನಿಂತ್ಬಿಟ್ಟಿದ್ದಾರೆ. ಅಂಡ್ ಅವ್ರಿಗೆ ಅಷ್ಟೊಂದು ಶಾಕ್ ಆಗ್ತಾ ಇದೆ, ನಂಬೋದಕ್ಕೇನೆ ಆಗ್ತಾ ಇಲ್ಲ ಅವ್ರ ಮುಂದೆ ಏನ್ ಆಗ್ತಾ ಇದೆ ಅಂತ. ಅಂಡ್ ಕೆವಿನ್ ಓವೆನ್ಸ್ ಅವರ ರಿಯಾಕ್ಷನ್ ಕೂಡ ಅದ್ಭುತವಾಗಿತ್ತು ಅಂತ ಹೇಳ್ಬೇಕು. ಅಂಡ್ ಅವರು ಕೂಡ ರಿಂಗಿಗೆ ಬರ್ತಾರೆ, ಮ್ಯಾಚ್ ಪ್ರಾರಂಭ ಆಗುತ್ತೆ. ಸ್ಟಾರ್ಟಿಂಗು ನಮ್ಮ ಕೆವಿನ್ ಓವೆನ್ಸ್ ಅವರು ಗಂತರ್ ಆಗಿ ಫಿನ್ ಬ್ಯಾಲರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅದನ್ನ ನೋಡ್ಕೊಂಡು ನಮ್ಮ ಸ್ಯಾಮಿ ಝೈನ್ ಅವರು ಹಂಗೆ ನಿಂತ್ಕೊಂಡಿರ್ತಾರೆ. ಯಾಕಂದ್ರೆ ಅವರಿಗೆ ಇನ್ನೂ ಕೂಡ ನಂಬೋದಕ್ಕೆ ಆಗ್ತಾ ಇಲ್ಲ ಕೆವಿನ್ ಓವೆನ್ಸ್ ಅವರು ಬಂದಿದ್ದಾರೆ ಅಂತ. ಅಂಡ್ ಅದಾದ್ಮೇಲೆ ನಮ್ಮ ಕೆವಿನ್ ಓವೆನ್ಸ್ ಆಗಿ ಸ್ಯಾಮಿ ಝೈನ್ ಅವರ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಮೊದಲು ಇಬ್ರು ಕೂಡ ಹಗ್ ಮಾಡ್ತಾರೆ. ಆ ಒಂದು ಬಾಂಡಿಂಗ್ ಇನ್ನೂ ಕೂಡ ಅವರಿಬ್ಬರಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಂಡ್ ಇದಾದ್ಮೇಲೆ ಇಬ್ರು ಕೂಡ ಕಿತ್ತಾಡೋದಕ್ಕೆ ಶುರು ಮಾಡ್ತಾರೆ. ಅಫ್ಕೋರ್ಸ್ ನಮ್ಮ ಕೆವಿನ್ ಓವೆನ್ಸ್ ಅವರು ರಿಟರ್ನ್ ಆಗಿರೋ ಕಾರಣ ಎಲ್ಲಾ ಸ್ಪಾಟ್ ಲೈಟ್ ಕೂಡ ಅವ್ರ ಮೇಲೆನೆ ಇತ್ತು. ಆ ರೇಂಜ್ಗೆ ಇಂಜರಿಯಿಂದ ರಿಕವರಿ ಆಗಿ ಬಂದಿದ್ರು ಕೂಡ ನಮ್ಮ ಕೆವಿನ್ ಓವೆನ್ಸ್ ಅವರು ಹೈ ಫ್ಲೈಯಿಂಗ್ ಮೂವ್ಸ್ ಕೂಡ ಆಗ್ತಾ ಇರ್ತಾರೆ. ಇವನ್ ರಿಂಗ್ ಇಂದ ಹೊರಗಡೆಗೆ ಒಂದು ಸ್ಯಾಂಟಮ್ ಬಾಂಬ್ ಕೂಡ ಕನೆಕ್ಟ್ ಮಾಡ್ತಾರೆ. ಅದಂತೂ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಎಂಡಿಂಗ್ ಅಲ್ಲಿ ಎಲ್ಲರಿಗೂ ಕೂಡ ಒಂದು ಸ್ಟನ್ನರ್ ನ ಕನೆಕ್ಟ್ ಮಾಡ್ತಾರೆ. ನಮ್ಮ ಸ್ಯಾಮಿ ಝೈನ್ ಅವರಿಗೆ ಸ್ಟನ್ನರ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಅವರು ಅದನ್ನ ಒಂದು ಪವರ್ ಬಾಂಬ್ಗೆ ಕನ್ವರ್ಟ್ ಮಾಡ್ತಾರೆ. ಬಟ್ ನಮ್ಮ ಸ್ಯಾಮಿ ಝೈನ್ ಅವರ ಕೈಯಲ್ಲಿ ಕೆವಿನ್ ಓವೆನ್ಸ್ ಅವರು ಪಿನ್ ಆಗೋದಿಲ್ಲ. ಅಂಡ್ ಫೈನಲಿ ಒಂದು ಅಲಿವಾ ಕಿಕ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ನಮ್ಮ ಕೆವಿನ್ ಓವೆನ್ಸ್ ಅವರು ಅದನ್ನ ತಪ್ಪಿಸ್ಕೊಂಡು ಸ್ಯಾಮಿ ಝೈನ್ ಅವರಿಗೆ ಒಂದು ಸ್ಟನ್ನರ್ ನ ಕನೆಕ್ಟ್ ಮಾಡಿ ಸ್ಯಾಮಿ ಝೈನ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ ಅವರು ಬಂದ್ ಕೂಡಲೇ ಹೊಸ ನಂಬರ್ 1 ಕಂಟೆಂಡರ್ ಆಗಿದೆ. ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಕೆವಿನ್ ಓವೆನ್ಸ್ ಆಗಿ ರ್ಯಾಂಡಿ ಆರ್ಟನ್ ಅವರು ಬರ್ತಾ ಇದ್ದಾರೆ. ಬಂದ್ ಕೂಡಲೇ ಒಬ್ರು ಕೋಡಿ ರೋಡ್ಸ್ ಅವರ ಮೇಲೆ ಹೋಗ್ತಾರೆ, ಇನ್ನೊಬ್ರು CM ಪಂಕ್ ಮೇಲೆ ಹೋಗ್ತಾರೆ ಅಂತ. ಅಂಡ್ ಅದೇ ರೀತಿ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಹೋದ್ರೆ ಕೆವಿನ್ ಓವೆನ್ಸ್ ಅವರು CM ಪಂಕ್ ಮೇಲೆ ಹೋಗ್ತಾ ಇದ್ದಾರೆ. ಓವರ್ ಆಲ್ SummerSlam ನ ಓಪನಿಂಗ್ ಅಂತೂ WWE ಅವರು ಸಿಕ್ಕಾಪಟ್ಟೆ ಅದ್ಭುತವಾಗಿ ಪ್ಲಾನ್ ಮಾಡಿದ್ರು. ಅಂಡ್ ಈ ರೀತಿ ಸರ್ಪ್ರೈಸಸ್ ಗಳನ್ನ ನಾನು ಕಡೆದಾಗಿ ನೋಡಿದ್ದು ನಮ್ಮ ವಿನ್ಸ್ ಮಿಕ್ಮೆನ್ ಅವರ ಕಾಲದಲ್ಲಿ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಅದನ್ನ ಅದ್ಭುತವಾಗಿ ಪುಲ್ ಮಾಡಿದ್ರು ಈಗಿನ SummerSlam ಅಲ್ಲಿ. ನಿಜವಾಗ್ಲೂ ನಮ್ಮ ಕೆವಿನ್ ಓವೆನ್ಸ್ ಅವರ ರಿಟರ್ನ್ ಗೆ ಪ್ಲಾನ್ ಮಾಡಿದಂತಹ ಒಂದು ಮೂವ್ ಇದೆಯಲ್ಲ
ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದಾದ್ಮೇಲೆ ನಿಮಗೆ ಟ್ರಿಕ್ ವಿಲಿಯಂ ಹಾಗೆ ಬೇರಿಂಗ್ ಕಾರ್ಬಿನ್ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರಿಂಗ್ ಸೈಡ್ ಅಲ್ಲಿ ನಮ್ಮ ಲಿಲ್ಲಿ ಆಟಿನ್ ಅವರು ಕೂಡ ಇರ್ತಾರೆ ಅಂಡ್ ಅವರ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಒಂದು ಟೈಮ್ ಅಲ್ಲಿ ಅವರು ಕ್ಯಾಂಡಲ್ ಸ್ಟಿಕ್ ಅಲ್ಲಿ ನಮ್ಮ ಬೇರಿಂಗ್ ಕಾರ್ಬಿನ್ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಕೂಡ ಇವರ ನಡುವೆ ಡಿಸೆಂಟ್ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಟೈಮ್ ಅಲ್ಲಿ ನಮ್ಮ ಟ್ರಿಕ್ ವಿಲಿಯಂ ಅವರು ರಿಂಗ್ ಸೈಡ್ ಒಂದು ಟೇಬಲ್ ನ ಸೆಟ್ ಮಾಡ್ತಾರೆ. ನಾನು ಅನ್ಕೊಂಡೆ ಯಾಕೆ ಗುರು ಇಲ್ಲಿ ಟೇಬಲ್ ನ ಸೆಟ್ ಮಾಡ್ತಾ ಇದಾರಲ್ಲ ಅಂತ, ಅದು ಯಾಕೆ ಅಂತ ನಮಗೆ ಆಮೇಲೆ ಗೊತ್ತಾಗುತ್ತೆ. ಅಂಡ್ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ಚಾಂಪಿಯನ್ಶಿಪ್ ಇಂದ ಅಟ್ಯಾಕ್ ಮಾಡೋದಕ್ಕೆ ಹೋಗಿ ಚಾಂಪಿಯನ್ಶಿಪ್ ನ ತಗೊಂಡು ಬರ್ತಾ ಇರ್ತಾರೆ. ಸಡನ್ ಆಗಿ ಅಟ್ಯಾಕ್ ಮಾಡೋದಂಗೆ ನಮ್ಮ ಲಿಲ್ಲಿ ಆಟಿನ್ ಅವರು ಆ ಒಂದು ಚಾಂಪಿಯನ್ಶಿಪ್ ನ ಕಿತ್ಕೊಳ್ಳೋದಕ್ಕೆ ನೋಡ್ತಾರೆ. ಬೇರಿಂಗ್ ಕಾರ್ಬಿನ್ ಅವರು ಈ ಕಡೆ ಲಿಲ್ಲಿ ಆಟಿನ್ ಅವರ ಜೊತೆ ಕಿತ್ತಾಟ ಆಗ್ಬೇಕಾದ್ರೆ ನಮ್ಮ ಟ್ರಿಕ್ ವಿಲಿಯಂ ಅವರು ಬಂದು ಬೇರಿಂಗ್ ಕಾರ್ಬಿನ್ ಅವ್ರನ್ನ ತೊಳ್ತಾರೆ. ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ಲಿಲ್ಲಿ ಆಟಿನ್ ಅವ್ರನ್ನ ತೊಳ್ತಾರೆ. ಲಿಲ್ಲಿ ಆಟಿನ್ ಅವರು ಸೀದಾ ಹೋಗಿ ಆ ಒಂದು ಟೇಬಲ್ ಮೇಲ್ಗಡೆ ಬಿದ್ದೋಗ್ತಾರೆ. ಟೇಬಲ್ ಮುರಿದೋಗುತ್ತೆ. ಈ ಕಡೆ ಟ್ರಿಕ್ ವಿಲಿಯಂ ಹಾಗೆ ರೆಫ್ರಿಯ ಗಮನ ಲಿಲ್ಲಿ ಆಟಿನ್ ಅವರ ಮೇಲೆ ಹೋದಾಗ ಹಿಂದೆಯಿಂದ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ಟ್ರಿಕ್ ವಿಲಿಯಂ ಅವರ ಮೇಲೆ ಚಾಂಪಿಯನ್ಶಿಪ್ ಇಂದ ಅಟ್ಯಾಕ್ ಮಾಡಿ ಒಂದು ಎಂಡ್ ಆಫ್ ಡೇಸ್ ನ ಕನೆಕ್ಟ್ ಮಾಡಿ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಇವತ್ತು ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ನಿಜವಾಗ್ಲೂ ಅದ್ಭುತವಾದ ಡಿಸಿಷನ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಬೇರಿಂಗ್ ಕಾರ್ಬಿನ್ ಅವರು ರಿಟರ್ನ್ ಆಗಿರೋ ಕಾರಣ ಅವರಿಗೆ ಒಂದು ಮೊಮೆಂಟಮ್ ನ ಅಗತ್ಯತೆ ಇತ್ತು ಅಂಡ್ ಈಗ ಆ ಒಂದು ಮೊಮೆಂಟಮ್ ಅವರಿಗೆ ಸಿಕ್ಕಿದೆ. ಇದಾದ್ಮೇಲೆ ನಿಮಗೆ ಇನ್ ಟರ್ಮ್ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಫ್ಯಾಟಲ್ 5 ವೇ ವಿಮೆನ್ಸ್ ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಯಾವ ಇಂಟ್ರೆಸ್ಟಿಂಗ್ ಸ್ಟಫ್ಸ್ ಗಳನ್ನ ಆಡ್ ಮಾಡಬಹುದಾಗಿತ್ತು, ಸ್ವಲ್ಪ ಕಮ್ಮಿ ಆಡ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಲಾಸ್ಟ್ ಲೆಜೆಂಡ್ ಅವ್ರನ್ನ ಅದ್ಭುತವಾಗಿ ತೋರಿಸೋದಕ್ಕೆ ನೋಡಿದ್ದಾರೆ. ಯಾಕಂದ್ರೆ ಆಲ್ಮೋಸ್ಟ್ ಅವರ ಡಾಮಿನೆನ್ಸ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಲ್ಯಾಡರ್ಸ್ ಗಳ ಯೂಸ್ ನಮ್ಮ ಲಾಸ್ಟ್ ಲೆಜೆಂಡ್ ಅವರು ಅದ್ಭುತವಾಗಿ ಮಾಡ್ತಾರೆ. ಇವನ್ ಪವರ್ ಬಾಂಬ್ ಕೂಡ ಕನೆಕ್ಟ್ ಮಾಡ್ತಾ ಇರ್ತಾರೆ ಲ್ಯಾಡರ್ಸ್ ಗಳ ಮೇಲೆ. ಇನ್ನ ಒಂದು ಟೈಮ್ ಅಲ್ಲಿ ನಮ್ಮ ಚೆಲ್ಸಿ ಗ್ರೀನ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗ್ಬೇಕಾದ್ರೆ ನಮ್ಮ ಮಿಚಿನ್ ಹಾಗೆ ಬಿ ಫ್ಯಾಬ್ ಅವರು ಬರ್ತಾರೆ, ಅವರನ್ನ ತಡಿತಾರೆ ಅಂತಾನೆ ಹೇಳ್ಬೇಕು. ಈ ಒಂದು ಮ್ಯಾಚ್ ನ ಎಂಡಿಂಗು ಇನ್ನೂ ಕೂಡ ಚೆನ್ನಾಗಿರುತ್ತೆ. ಜೆಡ್ ಕಾರ್ಗಿಲ್ ಹಾಗೆ ನಮ್ಮ ಸ್ಟೈಫೇರ್ ಅವರು ಗೆಲ್ಲೋದಕ್ಕೆ ಲ್ಯಾಡರ್ ಮೇಲ್ಗಡೆ ಹತ್ತಿರ್ತಾರೆ. ಬಟ್ ಅವ್ರ ಕೈಯಲ್ಲಿ ಗೆಲ್ಲೋದಕ್ಕೆ ಆಗೋದಿಲ್ಲ, ಅವರು ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಅದೇ ಲ್ಯಾಡರ್ ಮೇಲ್ಗಡೆ ನ್ಯಾತಾಡ್ತಾ ಇರ್ತಾರೆ ನಮ್ಮ ಚೆಲ್ಸಿ ಗ್ರೀನ್ ಅವರು ಸೀದಾ ಎದ್ದು ಚಾಂಪಿಯನ್ಶಿಪ್ ನ ರಿಮೂವ್ ಮಾಡಿ ಇವತ್ತು ಹೊಸ ಇಂಟರ್ಮ್ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ ಆಗಿದ್ದಾರೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಅದಾದ್ಮೇಲೆ ಗೊತ್ತಾಯ್ತು ಹೇಗಿದ್ರು ರಿಯಾ ರಿಪ್ಲಿ ಅವರು ಒರಿಜಿನಲ್ ಚಾಂಪಿಯನ್, ಅವರು ಯಾವಾಗ ಬೇಕಾದ್ರೂ ಕೂಡ ರಿಟರ್ನ್ ಆಗ್ಬಹುದು, 1 ತಿಂಗಳಾಗಬಹುದು, 1.5 ತಿಂಗಳಾಗಬಹುದು. ಅಲ್ಲಿವರೆಗೂ ಕೂಡ ನಮ್ಮ ಚೆಲ್ಸಿ ಗ್ರೀನ್ ಅವ್ರನ್ನ ಟೆಂಪರವರಿ ಚಾಂಪಿಯನ್ ರೀತಿ ಡಬ್ಲ್ಯೂ ಅವರು ತಗೊಂಡು ಬಂದಿದ್ದಾರೆ. ಅಂದ್ರೆ ಫನ್ನಿ ಥಿಂಗ್ಸ್ ಗಳನ್ನು ಕೂಡ ಇಲ್ಲಿ ಎಕ್ಸ್ಪ್ಲೋರ್ ಮಾಡಬಹುದಲ್ಲ. ನಮ್ಮ ಚೆಲ್ಸಿ ಗ್ರೀನ್ ಅವರು ಏನಾದ್ರು ವಿಮೆನ್ಸ್ ಚಾಂಪಿಯನ್ ಆದ್ರೆ ಅದೇ ರೀತಿ ಡಬ್ಲ್ಯೂ ಅವರು ಐಡಿಯಾನ ಯೂಸ್ ಮಾಡಿ ಇವತ್ತು ನಮ್ಮ ಚೆಲ್ಸಿ ಗ್ರೀನ್ ಅವರ ಕೈಯಲ್ಲಿ ಈ ಒಂದು ಮ್ಯಾಚ್ ನ ವಿನ್ ಮಾಡಿಸಿದ್ದಾರೆ. ಅಂಡ್ ನಿಜವಾಗ್ಲೂ ಖುಷಿ ಆಯ್ತು. ಚೆಲ್ಸಿ ಗ್ರೀನ್ ಅವರು ಡಿಸರ್ವಿಂಗು ಅಂಡ್ ಅವರು ತನ್ನ ಆಸೆ ಏನಿತ್ತು ಅದನ್ನ ತೀರಿಸಿಕೊಂಡಿದ್ದಾರೆ ಇವತ್ತು ವಿಮೆನ್ಸ್ ಚಾಂಪಿಯನ್ ಆಗಿ. ಬಟ್ ರಿಯಾ ರಿಪ್ಲಿ ಅವರು ರಿಟರ್ನ್ ಆದಾಗ ಏನಾಗುತ್ತೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಇದಾದ್ಮೇಲೆ ನಿಮಗೆ ಡ್ಯಾನೋಸಿನ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಹ್ಯೂಮನ್ ಮನಿ ಆನ್ ದ ಪೋಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ನನ್ನ ಪ್ರಿಡಿಕ್ಷನ್ ವಿಡಿಯೋನ ನೋಡಿದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಈ ಒಂದು ಮ್ಯಾಚ್ ಗೆ ನಾನು ಎಷ್ಟೊಂದು ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೆ ಅಂತ. ಯಾಕಂದ್ರೆ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಸ್ಟಫ್ಸ್ ಗಳನ್ನ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ತಗೊಂಡು ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಅದು ಯಾವ ರೀತಿನೂ ಕೂಡ ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಜೆಡಿ ಮೆಕ್ಡೊನಾಗ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ, ಮಿನಿ ಡ್ಯಾನೋಸಿನ್ ಗಳ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ, ಜೋ ಹೆನ್ರಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಜೋ ಹೆನ್ರಿ ಅವರು ಬಂದು ಜೆಡಿ ಮೆಕ್ಡೊನಾಗ್ ಅವರ ಮೇಲೆ ಗಿಟಾರ್ ಇಂದ ಅಟ್ಯಾಕ್ ಮಾಡ್ತಾರೆ. ಗೈಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಡಬ್ಲ್ಯೂ ಅವರು ಬುಕ್ ಮಾಡಬಹುದಾಗಿತ್ತು ಈ ಒಂದು ಮ್ಯಾಚ್ ನ, ಬಟ್ ಆ ರೀತಿ ಮಾಡಲಿಲ್ಲ. ಎಂಡಿಂಗ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಆ ಒಂದು ಟಾಪ್ ರೋಪ್ ಮೇಲ್ಗಡೆ ಹತ್ತಿ ಆ ಒಂದು ಚೀಲನ ಇರುತ್ತಲ್ಲ, ದುಡ್ಡಿನ ಚೀಲ, ಅದನ್ನ ತಕ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ. ಬಟ್ ನಮ್ಮ ಡ್ಯಾನೋಸಿನ್ ಅವರು ರೋಪ್ ಮೇಲ್ಗಡೆ ಇರ್ತಾರೆ. ಡ್ಯಾನೋಸಿನ್ ಅವ್ರನ್ನ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ರೋಪ್ ಮೇಲ್ಗಡೆ ಕೂರಿಸ್ಬಿಟ್ಟಿರ್ತಾರೆ. ಹಂಗೆ ಅಲ್ಲಿಂದನೇ ಯು ಆರ್ ಕರ್ಸ್ ಅಂತ ಹೇಳ್ತಾರೆ. ಅಲ್ಲಿಂದ ಹಂಗೆ ಪೈರೋಸ್ಗಳು ಆನ್ ಆಗ್ಬಿಡುತ್ತೆ. ಅಂಡ್ ಅದರಿಂದ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಕೈಯಲ್ಲಿ ಆ ಒಂದು ಚೀಲನ ತಕ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂಡ್ ಅದಾದ್ಮೇಲೆ ನಮ್ಮ ಡ್ಯಾನೋಸಿನ್ ಅವರು ಆ ಒಂದು ಚೀಲನ ತಕ್ಕೋತಾರೆ. ಅನ್ಕೊಂಡಂಗೆ ಎಲ್ಲರಿಗೂ ಕೂಡ ಮನಿನ ಹಂಚೋದಕ್ಕೆ ಶುರು ಮಾಡ್ತಾರೆ. ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಇನ್ನೂ ಕೂಡ ಫನ್ನಿ ಆಗಿ ಇಂಟ್ರೆಸ್ಟಿಂಗ್ ಆಗಿ ತಗೊಂಡು ಹೋಗಬಹುದಾಗಿತ್ತು. ಬಟ್ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯ್ತು ಈ ಒಂದು ಮ್ಯಾಚ್ ನ ನೋಡಿ. ಇದಾದ್ಮೇಲೆ ನಿಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಪೆಂಟಾ ಹಾಗೆ ಚಾಟ್ ಗೇಬಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಿಜವಾಗ್ಲೂ ಇಬ್ರು ಕೂಡ ಸೇರ್ಕೊಂಡು ಅದ್ಭುತವಾದ ಮ್ಯಾಚ್ ನ ಡೆಲಿವರ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ಗೊತ್ತಿತ್ತು ನನಗೆ ನಮ್ಮ ಚಾಟ್ ಗೇಬಲ್ ಅವರು ಅದ್ಭುತವಾದ ಪರ್ಫಾರ್ಮರ್. ಯಾಕಂದ್ರೆ ಈಗ ತಾನೇ ಅವರು ಮಾಸ್ಕ್ ವರ್ಸಸ್ ಮಾಸ್ಕ್ ಮ್ಯಾಚ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಮಾಡಿ ಬರ್ತಾ ಇದ್ದಾರೆ ನಿಮ್ಗೂ ಕೂಡ ಗೊತ್ತು. ಅಂಡ್ ಅದೇ ರೀತಿ ಪೆಂಟಾ ಅವರು ಕೂಡ ಅದ್ಭುತವಾದ ಪರ್ಫಾರ್ಮರ್. ಇಬ್ರು ಕೂಡ ಸೇರ್ಕೊಂಡು ಒಂದು 5 ಸ್ಟಾರ್ ಕ್ಲಾಸಿಕ್ ರೆಸ್ಲಿಂಗ್ ಮ್ಯಾಚ್ ನ ಡೆಲಿವರ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ಒಂದು ಟೈಮ್ ಅಲ್ಲಿ ನಮ್ಮ ಚಾಟ್ ಗೇಬಲ್ ಅವರ ಹೆಡ್ ಬಟ್ ಗೂ ಕೂಡ ನಮ್ಮ ಪೆಂಟಾ ಅವರು ಕಿಕ್ಔಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ರಿಂಗ್ ಏಪ್ರಿಲ್ ಮೇಲ್ಗಡೆ ಮೆಕ್ಸಿಕನ್ ಡ್ರೈವರ್ ನ ಕನೆಕ್ಟ್ ಮಾಡ್ತಾರೆ ನಮ್ಮ ಪೆಂಟಾ ಅವರು ಚಾಟ್ ಗೇಬಲ್ ಅವರಿಗೆ. ಅಲ್ಲಿ ನಮ್ಮ ಚಾಟ್ ಗೇಬಲ್ ಅವರು ಕಿಕ್ಔಟ್ ಮಾಡ್ತಾರೆ ಅಂತ ಹೇಳ್ಬೇಕು. ಆ ಒಂದು ಸೀಕ್ವೆನ್ಸ್ ಕೂಡ ಅದ್ಭುತವಾಗಿತ್ತು. ಎಂಡಿಂಗ್ ಅಲ್ಲಿ ನಮ್ಮ ಚಾಟ್ ಗೇಬಲ್ ಅವರು ಪೆಂಟಾ ಅವರಿಗೆ ಆಂಕಲ್ ಲಾಕ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಇದ್ರ ಹತ್ರ ನಮ್ಮ ಪೆಂಟಾ ಅವರಿಗೆ ಯಾವುದೇ ರೀತಿಯ ಉತ್ತರ ಇರೋದಿಲ್ಲ. ಅದಕ್ಕೆ ನಮ್ಮ ಪೆಂಟಾ ಅವರು ಟ್ಯಾಪ್ ಔಟ್ ಮಾಡ್ಬಿಡ್ತಾರೆ. ಅಂಡ್ ಹಿಂಗೆ ಇವತ್ತು ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಚಾಟ್ ಗೇಬಲ್ ಅವರು ತನ್ನ ಡಬ್ಲ್ಯೂ ಕರಿಯರ್ ನ ಮೊಟ್ಟ ಮೊದಲ ಸಿಂಗಲ್ಸ್ ಚಾಂಪಿಯನ್ ಆಗಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ದಾರೆ. ನಿಜವಾಗ್ಲೂ ಖುಷಿ ವಿಚಾರ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮ್ಮ ಚಾಟ್ ಗೇಬಲ್ ಅವರು ಆಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಇನ್ನ ಯಾವ ರೀತಿ ನಮಗೆ ಟೆಲಿವಿಷನ್
ಡಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ ನೋಡ್ಬೇಕು. ಇದಾದ್ಮೇಲೆ ನಿಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್. ಇನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಯಾರ್ಯಾರು ಈ ಒಂದು ಮ್ಯಾಚ್ ನ ನೋಡಿಲ್ಲ ಖಂಡಿತವಾಗ್ಲೂ ಕೂಡ ಹೋಗಿ ನೋಡ್ಕೊಂಡು ಬನ್ನಿ. ಐ ಥಿಂಕ್ ಒಂದು 50 ನಿಮಿಷನಾದ್ರೂ ನೀವು ಕೊಡಬೇಕಾಗುತ್ತೆ ಎಂಟ್ರೆನ್ಸ್ ಇಂದ ಕಂಪ್ಲೀಟ್ ಮ್ಯಾಚ್ ನ ನೀವೇನಾದ್ರೂ ವಿಟ್ನೆಸ್ ಮಾಡಬೇಕು ಅಂದ್ರೆ, ಯಾಕಂದ್ರೆ ಆ ರೀತಿ ಇತ್ತು ಗುರು ಮ್ಯಾಚ್. ಮೊದಲನೇದಾಗಿ ನಮ್ಮ ಸೆತ್ ರೋಲೆನ್ಸ್ ಅವರು ಸ್ಟಾರ್ಟಿಂಗ್ ಶೀಲ್ಡ್ ನ ಥೀಮ್ ಸಾಂಗ್ ನ ಪ್ಲೇ ಮಾಡಿಸಿ ಅದಾದ್ಮೇಲೆ ಅವರ ಥೀಮ್ ಸಾಂಗ್ ನ ಪ್ಲೇ ಮಾಡಿಸ್ಕೊಂಡು ಬರ್ತಾರೆ. ಶೀಲ್ಡ್ ಮಾಸ್ಕ್ ನ ನಮ್ಮ ಸೆತ್ ರೋಲೆನ್ಸ್ ಅವರು ಹಾಕೊಂಡು ಬಂದಿರ್ತಾರೆ. ಅವರ ಎಂಟ್ರೆನ್ಸ್ ಅದ್ಭುತವಾಗಿರುತ್ತೆ. ಅಂಡ್ ಅದಾದ್ಮೇಲೆ ರೋಮನ್ ರೈನ್ಸ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಅವರು ಕೂಡ ಕಂಪ್ಲೀಟ್ ಆರಾನ ಯೂಸ್ ಮಾಡ್ಕೊಂಡು ಎಂಟ್ರಿನ ಕೊಡ್ತಾರೆ. ಮ್ಯಾಚ್ ಪ್ರಾರಂಭ ಆಗುತ್ತೆ. ಮ್ಯಾಚ್ ಸಿಕ್ಕಾಪಟ್ಟೆ ಸ್ಲೋ ಫೇಸ್ ಅಲ್ಲಿ ಪ್ರತಿ ಬಾರಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೋ ಅದೇ ರೀತಿ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳಬೇಕು. ಅಂಡ್ ಅದಾದ್ಮೇಲೆ ಇಬ್ಬರು ಕಡೆಯಿಂದನೂ ಕೂಡ ಅದ್ಭುತವಾದ ಪರ್ಫಾರ್ಮೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನನಗೆ ಒಂದು ಟೈಮ್ ಅಲ್ಲಿ ರೆಫ್ರಿ ಮೇಲೆ ಕೋಪ ಬರ್ತಾ ಇತ್ತು, ಯಾಕಂದ್ರೆ ಇವರಿಬ್ರು ಕೂಡ ಔಟ್ ಸೈಡ್ ಹೋಗಿ ಕಿತ್ತಾಡ್ತಾ ಇದ್ದಾರೆ, ರೆಫ್ರಿ ಕೌಂಟೇ ಮಾಡ್ತಾ ಇಲ್ಲ. ಅದು ನನಗೆ ವಿಚಿತ್ರ ಅನಿಸ್ತಾ ಇತ್ತು. ಅಂಡ್ ಇದಾದ್ಮೇಲೆ ಇವರಿಬ್ರು ಕೂಡ ಮತ್ತೆ ರಿಂಗ್ ಹತ್ರ ಬರ್ತಾರೆ. ರೋಮನ್ ರೈನ್ಸ್ ಅವರಿಗೆ ಬ್ಯಾರಿಕೇಡ್ ಥ್ರೂ ನಮ್ಮ ಸೆತ್ ರೋಲೆನ್ಸ್ ಅವರು ಸ್ಪಿಯರ್ ಹಾಕೋದಕ್ಕೂ ಕೂಡ ಹೋಗ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಅದರಿಂದ ತಪ್ಪಿಸ್ಕೋತಾರೆ. ಇವನ್ ಶೀಲ್ಡ್ ಪವರ್ ಬಾಂಬ್ ನ ರೋಮನ್ ರೈನ್ಸ್ ಅವರು ಒಂದು ಟೇಬಲ್ ಮೇಲ್ಗಡೆ ಸೆತ್ ರೋಲೆನ್ಸ್ ಅವರಿಗೆ ಕನೆಕ್ಟ್ ಮಾಡ್ತಾರೆ. ಅಷ್ಟಕ್ಕೆ ಅವರಿಗೆ ಸಮಾಧಾನ ಆಗ್ದಲೆ ಇನ್ನ ಒಂದು ಟೇಬಲ್ ನ ಕ್ಲೀನ್ ಮಾಡಿ ಅದ್ರ ಮೇಲ್ಗಡೆ ಕೂಡ ಶೀಲ್ಡ್ ಪವರ್ ಬಾಂಬ್ ನ ಹಾಕೋದಕ್ಕೆ ಹೋದಾಗ ಇಲ್ಲಿ ಉಲ್ಟಾ ಸೆತ್ ರೋಲೆನ್ಸ್ ಅವರೇ ರೋಮನ್ ರೈನ್ಸ್ ಅವರಿಗೆ ಶೀಲ್ಡ್ ಪವರ್ ಬಾಂಬ್ ನ ಹಾಕ್ತಾರೆ ಅಂತ ಹೇಳ್ಬೇಕು. ಅಂಡ್ ಈ ಒಂದು ಟೈಮ್ ಅಲ್ಲಿ ರೆಫ್ರಿ ಕೌಂಟ್ ಮಾಡ್ತಾ ಇರ್ತಾರೆ 1 2 3 ಅಂತ. ಅದಂತೂ ನನಗೆ ಅರ್ಥ ಆಗದೆ ಇರೋ ವಿಚಾರ. ಇದಾದ್ಮೇಲೆ ಈ ಒಂದು ಮ್ಯಾಚ್ ಅಲ್ಲಿ ಬಹಳಷ್ಟು ಸೀಕ್ವೆನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಟೈಮ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ರೋಮನ್ ರೈನ್ಸ್ ಅವರು ಕಿಕ್ಔಟ್ ಮಾಡ್ತಾರೆ. ಆದ್ರೂ ಕೂಡ 2.9 ಸೆಕೆಂಡ್ ಅಲ್ಲಿ ಕಿಕ್ಔಟ್ ಮಾಡೋದು ರೋಮನ್ ರೈನ್ಸ್ ಅವರ ಒಂದು ಕಿಕ್ಔಟ್ ಎಬಿಲಿಟಿ ಇದೆಯಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ರೋಮನ್ ರೈನ್ಸ್ ಅವರು ಸೆತ್ ರೋಲೆನ್ಸ್ ಅವರಿಗೆ ಸ್ಪಿಯರ್ ಆಗ್ತಾರೆ. ಬಟ್ ನಮ್ಮ ಸೆತ್ ರೋಲೆನ್ಸ್ ಅವರ ಕಡೆಯಿಂದನೂ ಕೂಡ ಇಲ್ಲಿ ಕಿಕ್ಔಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಇನ್ನೊಮ್ಮೆ ರೀಬೌಂಡ್ ಸ್ಪಿಯರ್ ನ ಹಾಕೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಇಲ್ಲಿ ಉಲ್ಟಾ ಸೆತ್ ರೋಲೆನ್ಸ್ ಅವರೇ ರೋಮನ್ ರೈನ್ಸ್ ಅವರಿಗೆ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆ ಒಂದು ಮೂಮೆಂಟ್ ಕೂಡ ಚೆನ್ನಾಗಿತ್ತು. ಅಂಡ್ ಸೆತ್ ರೋಲೆನ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಸ್ಪಿಯರ್ ಹಾಕಿದಾಗ ರೋಮನ್ ರೈನ್ಸ್ ಅವರು ಸುಮ್ಮನೆ ಇರ್ತಾರ. ನಮ್ಮ ಸೆತ್ ರೋಲೆನ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಬಕಲ್ ಬಮ್ ನ ಹಾಕೋದಕ್ಕೆ ಹೋದಾಗ ಅದರಿಂದ ತಪ್ಪಿಸ್ಕೊಂಡು ರೋಮನ್ ರೈನ್ಸ್ ಅವರೇ ಸೆತ್ ರೋಲೆನ್ಸ್ ಅವರಿಗೆ ಒಂದು ಬಕಲ್ ಬಮ್ ನ ಕನೆಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದು ಕರ್ವ್ ಸ್ಟಾಂಪ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಆ ಒಂದು ಸೀಕ್ವೆನ್ಸ್ ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬೇಕು. ಅಂಡ್ ಇದಾದ್ಮೇಲೆ ಹಿಂಗೆ ಮ್ಯಾಚ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಅಂಡ್ ಫೈನಲಿ ಡೀನ್ ಎಂಬ್ರೋಸ್ ಅವರ ಮೆನ್ಷನ್ಸ್ ಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಮ್ಮ ಸೆತ್ ರೋಲೆನ್ಸ್ ಅವರು ಡೀನ್ ಎಂಬ್ರೋಸ್ ಅವರ ಫೇಮಸ್ ಕ್ಲೋಸ್ ಲೈನ್ ಇರುತ್ತಲ್ಲ ಅದನ್ನ ಕನೆಕ್ಟ್ ಮಾಡಿ ಅವರ ರೀತಿನೇ ಲುನಾಟಿಕ್ ಆಗಿ ಆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಮೈಕಲ್ ಕೋಲ್ ಅವರು ಕೂಡ ಡೀನ್ ಎಂಬ್ರೋಸ್ ಅವರ ಮೂವ್ ಅದು ಅಂತ ಡೀನ್ ಎಂಬ್ರೋಸ್ ಅವರ ನೇಮ್ ನ ಮೆನ್ಷನ್ ಮಾಡ್ತಾರೆ. ಅಷ್ಟಕ್ಕೆ ನಿಲ್ಲೋದಿಲ್ಲ ನಮ್ಮ ಸೆತ್ ರೋಲೆನ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ಡರ್ಟಿ ಡೀಸ್ ನು ಕೂಡ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಅದರಿಂದ ತಪ್ಪಿಸ್ಕೊಂಡು ಉಲ್ಟಾ ಸೆತ್ ರೋಲೆನ್ಸ್ ಅವರಿಗೆನೇ ಡರ್ಟಿ ಡೀಸ್ ನ ಕನೆಕ್ಟ್ ಮಾಡ್ತಾರೆ. ನಿಜವಾಗ್ಲೂ ಆ ಒಂದು ಮೂಮೆಂಟ್ ಮಾತ್ರ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿತ್ತು. ನಾನಂತೂ ಆ ಒಂದು ಮೂಮೆಂಟ್ ಅಲ್ಲಿ ಓಕೆ ಡೀನ್ ಎಂಬ್ರೋಸ್ ಅಂತ ಕಿರ್ಚಾಡ್ತಾ ಇದ್ದೆ. ಅಂಡ್ ಅದರಿಂದ ಒಂದು ಮೂಮೆಂಟ್ ಅಲ್ಲಿ ಫೀಲ್ ಬರ್ತಾ ಇತ್ತು, ಡೀನ್ ಎಂಬ್ರೋಸ್ ಅವ್ರನ್ನೇನಾದ್ರೂ ಡಬ್ಲ್ಯೂ ಅವರು ಕರ್ಸೋ ಪ್ಲಾನ್ ನ ಇಟ್ಕೊಂಡಿದಾರ ಅಂತ. ಬಟ್ ಆ ರೀತಿ ಪ್ಲಾನ್ ನ ಡಬ್ಲ್ಯೂ ಅವರು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವರು ಬೇರೆ ಕಂಪ್ನಿಲಿ ಇದ್ದಾರೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಟೈಮ್ ಅಲ್ಲಿ ಸೆತ್ ರೋಲೆನ್ಸ್ ಅವರಿಗೆ ಸ್ಪಿಯರ್ ಹಾಕೋದಕ್ಕೆ ಹೋದಾಗ ಸೆತ್ ರೋಲೆನ್ಸ್ ಅವರ ಬದಲು ರೆಫ್ರಿಗೆನೆ ಸ್ಪಿಯರ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಆ ಒಂದು ಟೈಮು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಂಡ್ ಆಗ ರೆಫ್ರಿಗೆ ಸ್ಪಿಯರ್ ಆಗ್ತಂತ ರೋಮನ್ ರೈನ್ಸ್ ಅವರಿಗೆ ನಮ್ಮ ಸೆತ್ ರೋಲೆನ್ಸ್ ಅವರು ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಬಟ್ ಇಲ್ಲಿ ಪಿನ್ ಮಾಡೋದಕ್ಕೆ ರೆಫ್ರಿನೇ ಇರೋದಿಲ್ಲ. ಅಂಡ್ ಈ ಒಂದು ಟೈಮ್ ಅಲ್ಲಿ ಸೆತ್ ರೋಲೆನ್ಸ್ ಅವರು ಸೀದಾ ಟೈಮ್ ಕೀಪರ್ ಏರಿಯಾಗೆ ಹೋಗಿ ಒಂದು ಸ್ಟೀಲ್ ಚೇರ್ ನ ತಗೊಂಡು ಬರ್ತಾರೆ. ರೋಮನ್ ರೈನ್ಸ್ ಅವರು ಕೂಡ ರೋಪ್ ಹತ್ರ ಎದ್ದೇಳ್ತಾ ಇರ್ತಾರೆ. ನಾನು ಅನ್ಕೊಂಡೆ ಓಕೆ ಶೀಲ್ಡ್ ಮೂಮೆಂಟ್ ನ ಈಗ ರೀಕ್ರಿಯೇಟ್ ಮಾಡ್ತಾರೆ ಅಂತ. ಸೆತ್ ರೋಲೆನ್ಸ್ ಅವರು ರೋಮನ್ ರೈನ್ಸ್ ಅವರ ಬೆನ್ನಿಗೆ ಅಟ್ಯಾಕ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಬಟ್ ಜಾಸ್ತಿ ಟೈಮ್ ತಗೋಬಿಡ್ತಾರೆ. ಉಲ್ಟಾ ನಮ್ಮ ರೋಮನ್ ರೈನ್ಸ್ ಅವರೇ ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರಿಗೆ ಒಂದು ಸೂಪರ್ಮನ್ ಪಂಚ್ ನ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಆ ಒಂದು ಪೊಸಿಷನ್ ಗೆ ಈಗ ಸೆತ್ ರೋಲೆನ್ಸ್ ಅವರು ಇರ್ತಾರೆ. ರೋಮನ್ ರೈನ್ಸ್ ಅವರ ಬಳಿ ಅವಕಾಶ ಇರುತ್ತೆ ಅವರ ರಿವೆಂಜ್ ನ ತೀರಿಸ್ಕೊಳ್ಳೋದಕ್ಕೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಆ ರೀತಿ ಮಾಡೋದಿಲ್ಲ. ರೋಮನ್ ರೈನ್ಸ್ ಅವರು ಸ್ಟೀಲ್ ಚೇರ್ ನ ಕೈಲಿ ಇಟ್ಕೊಂಡು ನೋಡ್ತಾರೆ. ಸೆತ್ ರೋಲೆನ್ಸ್ ಅವರು ಕೂಡ ಎದಾಳ್ತಾ ಇರ್ತಾರೆ. ಬಟ್ ರೋಮನ್ ರೈನ್ಸ್ ಅವರು ಸ್ಟೀಲ್ ಚೇರ್ ನ ಪಕ್ಕಕ್ಕೆ ಹಾಕಿ ನಾನು ಈ ಒಂದು ಮ್ಯಾಚ್ ನ ಕ್ಲೀನ್ ಆಗಿ ವಿನ್ ಆಗಿ ತೋರಿಸಬೇಕು ಅಂತ ಸೆತ್ ರೋಲೆನ್ಸ್ ಅವರಿಗೆ ಹೇಳ್ತಾರೆ. ಇವರ ನಡುವೆ ಪಂಚಸ್ ಗಳ ಎಕ್ಸ್ಚೇಂಜ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿಂದ ಈ ಒಂದು ಮ್ಯಾಚ್ ಇನ್ನೂ ಕೂಡ ಸ್ಪೇಸ್ ನ ಇಟ್ಕೊಳ್ಳುತ್ತೆ ಅಂತ ಹೇಳ್ಬೇಕು. ಅಂಡ್ ಇಲ್ಲಿಂದ ಇನ್ನೂ ಕೂಡ ಎಮೋಷನಲ್ ಆಗಿ ಈ ಒಂದು ಮ್ಯಾಚ್ ಟರ್ನ್ ಆಗುತ್ತೆ. ಇವರ ನಡುವೆ ಪಂಚಸ್ ಗಳು ಎಕ್ಸ್ಚೇಂಜ್ ಇದೇ ರೀತಿ ಕಂಟಿನ್ಯೂ ಆಗಿ ಸಡನ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಸೆತ್ ರೋಲೆನ್ಸ್ ಅವರಿಗೆ ಒಂದು ಸೂಪರ್ಮನ್ ಪಂಚ್ ನ ಕನೆಕ್ಟ್ ಮಾಡಿ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ಉಲ್ಟಾ ಆ ಒಂದು ಸ್ಪಿಯರ್ ನ ಕೌಂಟರ್ ಮಾಡಿ ನಮ್ಮ ಸೆತ್ ರೋಲೆನ್ಸ್ ಅವರೇ ಅದನ್ನ ಪೆಡಿಗ್ರಿಗೆ ಕನ್ವರ್ಟ್ ಮಾಡಿಬಿಡ್ತಾರೆ. ಪೆಡಿಗ್ರಿ ಹಾಕಾದ್ಮೇಲೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ. ಇಲ್ಲಿಗೆ ನಿಲ್ಲೋದಿಲ್ಲ, ಅವರು ಟಾಪ್ ರೋಪ್ ಮೇಲ್ಗಡೆ ಎತ್ತಿ ಇನ್ನ ಒಂದು ಕರ್ವ್ ಸ್ಟಾಂಪ್ ನ ಹಾಕೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಅದನ್ನ ಡಾಜ್ ಮಾಡಿ ಸೆತ್ ರೋಲೆನ್ಸ್ ಅವರಿಗೆ ಒಂದು ಸ್ಪಿಯರ್ ನ ಹಾಕ್ತಾರೆ. ಸ್ಪಿಯರ್ ನ ತಿಂದು ಸೆತ್ ರೋಲೆನ್ಸ್ ಅವರು ಹಂಗೆ ಎದ್ಬಿಡ್ತಾರೆ. ರೋಮನ್ ರೈನ್ಸ್ ಅವರು ಇನ್ನೊಮ್ಮೆ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಫೈನಲ್ ಆಗಿ ಮೂರನೇ ಸ್ಪಿಯರ್ ನ ಕನೆಕ್ಟ್ ಮಾಡಿ ಸೆತ್ ರೋಲೆನ್ಸ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ
ರಿಟೈನ್ ಮಾಡ್ಕೊಂಡಿದ್ದಾರೆ. ಅವರು 3 ಸ್ಪಿಯರ್ನ ಯಾಕೆ ಹಾಕಿದ್ರು ಅಂದ್ರೆ, ಒಂದು ಸ್ಪಿಯರ್ ಸೆತ್ ರೋಲಿನ್ಸ್ ಅವರ ಪರವಾಗಿ, ಇನ್ನೊಂದು ಸ್ಪಿಯರ್ ರೋಮನ್ ರೈನ್ಸ್ ಅವರ ಪರವಾಗಿ, ಇನ್ನೊಂದು ಸ್ಪಿಯರ್ ಡೀನ್ ಎಂಬ್ರೋಸ್ ಅವರ ಪರವಾಗಿ. ಇದನ್ನ ನಮ್ಮ ಮೈಕಲ್ ಕೋಲ್ ಅವರು ಕೂಡ ಮೆನ್ಷನ್ ಮಾಡ್ತಾರೆ. ಮ್ಯಾಚ್ ಎಲ್ಲದೂ ಕೂಡ ಗೆದ್ದಾದ್ಮೇಲೆ ಸೆತ್ ರೋಲಿನ್ಸ್ ಅವರು ಒಂದು ಕಾರ್ನರ್ ಅಲ್ಲಿ ಕೂತ್ಕೊಂಡಿರ್ತಾರೆ, ರೋಮನ್ ರೈನ್ಸ್ ಅವರು ಕೂಡ ಒಂದು ಕಾರ್ನರ್ ಅಲ್ಲಿ ಕೂತ್ಕೋತಾರೆ. ಅಂಡ್ ಅದಾದ್ಮೇಲೆ ಎದ್ದು ಅವರು ಶೀಲ್ಡ್ ಫಿಶ್ ನ ಹಿಡಿತಾರೆ. ಅಂಡ್ ಆ ಕಡೆ ನಮ್ಮ ಸೆತ್ ರೋಲಿನ್ಸ್ ಅವರು ಕೂಡ ತನ್ನ ಮಾಸ್ಕ್ ನ ತಗೊಂಡು ಬಂದು ಆ ಒಂದು ಮಾಸ್ಕ್ ನ ಸೆಂಟರ್ ಅಲ್ಲಿ ಇಟ್ಟು, ಸೆಂಟರ್ ಅಲ್ಲಿ ಒಂದು ಗ್ಯಾಪ್ ನ ಕೊಟ್ಟು ಸೈಡ್ ಅಲ್ಲಿ ನಿಂತ್ಕೊಂಡು ಶೀಲ್ಡ್ ಪೋಸ್ ನ ಹೊಡಿತಾರೆ. ಅಂಡ್ ಸೆಂಟರ್ ಅಲ್ಲಿ ಅವರು ಡೀನ್ ಎಂಬ್ರೋಸ್ ಅವರಿಗೆ ಒಂದು ಟ್ರಿಬ್ಯೂಟ್ ನ ಕೊಡ್ತಾರೆ. ಪರ್ಫೆಕ್ಟ್ ಶೀಲ್ಡ್ ಎಂಡಿಂಗು ಅಂತಾನೆ ಹೇಳಬೇಕು. ಬಟ್ ನಾನು ಇಲ್ಲಿ ನಮ್ಮ ಡೀನ್ ಎಂಬ್ರೋಸ್ ಅವ್ರನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡೆ. ಐ ಥಿಂಕ್ ನೆಕ್ಸ್ಟ್ ಟೈಮು ಈ ಒಂದು ಸ್ಟೋರಿ ಪ್ರಾರಂಭ ಆಗೋದು ನಮ್ಮ ಡೀನ್ ಎಂಬ್ರೋಸ್ ಅವರು ಬಂದಾಗ ಮಾತ್ರ ಅಂತ ಅನ್ಕೋತೀನಿ. ಅವ್ರೇನಾದ್ರೂ ಬರಲಿಲ್ಲ ಅಂದ್ರೆ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲಿನ್ಸ್ ಅವರ ಸ್ಟೋರಿ ಮತ್ತೆ ಪ್ರಾರಂಭ ಆಗೋದಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಸಮ್ಮರ್ ಸ್ಲಾಮ್ ಅಲ್ಲಿ ಓವರ್ ಆಲ್ ಸಮ್ಮರ್ ಸ್ಲಾಮ್ ನ ನೈಟ್ ಅದ್ಭುತವಾಗಿತ್ತು ಅಂತಾನೆ ಹೇಳಬೇಕು. ನೈಟ್ ಒನ್ ಗೆ ಕಂಪೇರ್ ಮಾಡಿದ್ರೆ ಸ್ಟಾರ್ಟಿಂಗ್ ಎಲ್ಲೋ ಒಂದ್ ರೀತಿ ಕಮ್ಮಿ ಅನಿಸ್ತಾ ಇದೆಯಲ್ಲ, ನೈಟ್ ಒನ್ ಬೆಟರ್ ಆಗಿದೆಯಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲಿನ್ಸ್ ಅವರು ಯಾವ ರೀತಿ ತನ್ನ ಮ್ಯಾಚ್ ಅಲ್ಲಿ ಸ್ಟೋರಿನ ತಗೊಂಡೋದ್ರು, ಈ ಒಂದೇ ಒಂದು ಮ್ಯಾಚ್ ನೈಟ್ ಟು ನ ಬೆಟರ್ ಆಗಿ ಕನ್ವರ್ಟ್ ಮಾಡ್ತು ಅಂತ ಹೇಳಬೇಕು. ಅಂಡ್ ಆಫ್ ಕೋರ್ಸ್ ನಮ್ಮ ಕೆವಿನ್ ಓವೆನ್ಸ್ ಅವರ ರಿಟರ್ನ್ ನ ನಾವ್ ಯಾರು ಕೂಡ ಮರೆಯೋಂಗಿಲ್ಲ. ಓವರ್ ಆಲ್ ಎಂಟೈರ್ ಸಮ್ಮರ್ ಸ್ಲಾಮ್ ಗುರು, ಎಂಟೈರ್ ಸಮ್ಮರ್ ಸ್ಲಾಮ್ ನೈಟ್ ಒನ್ ಹಾಗೆ ನೈಟ್ ಟು ಎರಡು ಶೋನು ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾನಂತೂ ಈ ವರ್ಷದ ಸಮ್ಮರ್ ಸ್ಲಾಮಿಗೆ 5 ಸ್ಟಾರ್ ರೇಟಿಂಗ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಗಿತ್ತು ಈ ಬಾರಿಯ ಸಮ್ಮರ್ ಸ್ಲಾಮು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.